ನೀವು ಎದ್ದೇಳಲಿಲ್ಲ ಅಂತ ಅಂದ್ರೆ ಕರ್ನಾಟಕಕ್ಕೆ ನಿಮ್ಮ ಮಕ್ಕಳನ್ನ ಬೇರೆಯವರು ಆಳುವಂತ ಪರಿಸ್ಥಿತಿ, ನೀವು ಬೇರೆಯವರ ಹತ್ರ ಕೂಲಿ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ತಕ್ಷಣ ಎದ್ದೇಳಿ ನಿಮ್ಮ ಹೋರಾಟವನ್ನ ಹೆಜ್ಜೆಯನ್ನ ಇಡಿ ಅಂತೇಳಿ ನಾನು ಕರೆಯನ್ನ ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ 6-7 ಕೋಟಿ ಕನ್ನಡಿಗರಿಗೆ ಕರೆಯನ್ನ ಕೊಡ್ತೀನಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ರು, ರಾಜ್ಯದ ಯಾವ ಮಂತ್ರಿಗಳು ಕೂಡ ನನ್ನ ಸಂಪರ್ಕ 7 ತಿಂಗಳಾಯ್ತು, ನನ್ನ ಮಂತ್ರಿ ಯಾರು? ಸಂಪರ್ಕ ಮಾಡಿಲ್ಲ. ಅಭಿವೃದ್ಧಿ ವಿಚಾರವಾಗಿ ಏನೋ ಭೇಟಿ ಮಾಡಿ ಚರ್ಚೆ ಮಾಡಿಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಯಾರು ಭೇಟಿ ಮಾಡಬೇಕೋ ಭೇಟಿ ಮಾಡಬಾರ್ದೋ ಅವ್ರ ಮೇಲೆ ಜವಾಬ್ದಾರಿ. ಅವರ ಜವಾಬ್ದಾರಿಯನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಈ ರಾಜ್ಯದ ಪ್ರತಿಯೊಂದು ವಿಚಾರಗಳು ಕೂಡ ಅವರಿಗೆ ಗೊತ್ತಿದೆ. ಗೊತ್ತಿರುವಂತ ಸಂದರ್ಭದಲ್ಲಿ ಕರ್ನಾಟಕದ ಗೌರವವನ್ನ, ಕರ್ನಾಟಕದ ಜನರ ರಕ್ಷಣೆಯನ್ನ, ಕರ್ನಾಟಕದ ಯೋಜನೆಗಳನ್ನ ಒತ್ತಾಯ ಮಾಡತಕ್ಕಂಥದ್ದು ಅವರ ಜವಾಬ್ದಾರಿ. ಅವ್ರನ್ನ ಕೇಳಬೇಕು ಅಂತ ಏನಿಲ್ಲ, ಅವ್ರಿಗೆ ಅರ್ಜಿ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಜವಾಬ್ದಾರಿ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ. ದಯವಿಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ರಾಜಕೀಯ ನಾನು ಹೇಳ್ತಾ ಇದ್ದೀನಿ, ಚುನಾವಣೆ ಬಂದಾಗ ರಾಜಕೀಯ ನೀವು ಮಾಡಿ, ನಾವು ಮಾಡೋಣ. ಆದರೆ ಕರ್ನಾಟಕದ ಕನ್ನಡಿಗರ ಅಭಿವೃದ್ಧಿಯನ್ನ, ಕರ್ನಾಟಕದ ಅಭಿವೃದ್ಧಿಯನ್ನ, ನಮ್ಮ ನಿಂತಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ, ಆಗಬೇಕಾದಂತ ಅಭಿವೃದ್ಧಿ ಕೆಲಸಗಳನ್ನ ಗಮನದಲ್ಲಿಟ್ಟು ಸಹಕಾರ ನೀಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.